ಸಮರ್ಥು, ಪ್ರಭಾ ಮಲ್ಲಿಕಾರ್ಜುನ್, ಎಸ್ ಮಲ್ಲಿಕಾರ್ಜುನ್ ಎಲ್ಲ ಒಂದೇ ಮನೆ ಆಯ್ತು. ನಾನು ಬಡವ್ರ ಮಗ, ನನಗೊಂದು ಅವಕಾಶ ಕೊಡ್ರಿ ಅಂತಾರೆ. ಅವ್ರು ದೊಡ್ಡ ಮಟ್ಟದಾಗ ಟಿಕೆಟ್ ಕೊಟ್ಟಾಗ ಇಲ್ಲಿ ಯಾರು ಏನು ಮಾಡೋಕ್ಕೆ ಬರಲ್ಲ. ಸರಿ, ಮುಸ್ಲಿಮ್ಸ್ ನಮ್ಗೆ ಟಿಕೆಟ್ ಕೊಟ್ಟಿಲ್ಲ, ನಾವು ಪಾಠ ಕಲಿಸ್ತೀವಿ ಅಂತ ಪ್ರದೀಪ್ ಈಶ್ವರ್ ಅವರು ಬಂದಿದ್ರಲ್ಲ ಸರ್, ಹೇಳಿಕೆ ಕೊಟ್ಟರು, ಅಯೋಗ್ಯರು ಮುಟ್ಟಾಡರು BJP ಅವರು. ಅದು ಒಬ್ಬರಿಗೆ ಕೆಟ್ಟದ್ದು ಅನ್ನಿಸ್ತದೆ, ಆಟ ಅನಿಸ್ತದೆ. ಈ ಶ್ರೀನಿವಾಸ್ ದಾಸ್ ಕರಿಯಪ್ಪ, ನಾನು ಹಮಾಲಿ ಮಗ, ನಂಗೊಂದು ಚಾನ್ಸ್ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಏನು ಅನ್ಸುತ್ತೆ? ಈಗ ಜನ ಯಾರ್ಯಾರು ಹೆಂಗಂತಾರೆ ಜಿದ್ದಾಜಿದ್ದ ಐತೆ, ಎರಡು ಕಡೆ ಸಭಾ ಹಳ್ಳಿಗಳಲ್ಲೂ ಐತೆ. ವಿನಯ್ ಕುಮಾರ್ಗೊಂದು ಚಾನ್ಸ್ ಕೊಟ್ಟಿದ್ರು, ಅವ್ರು ಗೆಲ್ತಿದ್ರು. ಅವರು ಕಾಂಗ್ರೆಸ್ ಕಡೆಯಿಂದ ಮಾತ್ರ ಸರ್ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು MK ಚಿಕ್ಕಪ್ಪ ಅಂತ. ಸರ್ ಹೇಗಿದೆ ಎಲೆಕ್ಷನ್ ಸರ್? ಎಲೆಕ್ಷನ್ ಚೆನ್ನಾಗೈತಿ. ಒಂದು ಸೈಡ್ ಅನ್ಸುತ್ತಾ ಫೈಟ್ ಇದೆಯಾ? ಒಂದು ಸೈಡ್ ಐತಿ. ಇಲ್ಲಿ ನಮ್ಮೂರಾಗ ಮಾತ್ರ ಒಂದು ಸೈಡ್. ಎಲ್ಲ ಊರಾಗ ಇದ್ದಿದ್ದೆ ಅವ್ರು BJP ಕಾಂಗ್ರೆಸ್, ಇಂಥ ಊರಾಗ ಇಲ್ಲ ಅನ್ನಂಗಿಲ್ಲ. ನಮ್ಮೂರಾಗ ಇರ್ತದೆ ಸ್ವಲ್ಪ ಕಾಂಗ್ರೆಸ್, ಸ್ವಲ್ಪ BJP ಇದ್ದೇ ಇರ್ತದೆ. ಕಾಂಗ್ರೆಸ್ಗೆ ಏನು ತೊಂದರೆ ಇಲ್ಲ. ಕಾಂಗ್ರೆಸ್ ಯಾವಾಗಲೂ ಕಾಂಗ್ರೆಸ್ ಇಲ್ಲಿ. ಅಲ್ಲ, ಈಗ ಸಮರ್ಥು, ಪ್ರಭಾ ಮಲ್ಲಿಕಾರ್ಜುನ್, ಎಸ್ ಮಲ್ಲಿಕಾರ್ಜುನ್ ಎಲ್ಲ ಒಂದೇ ಮನೆ ಆಯಿತು. ನಾನು ಬಡವ್ರ ಮಗ, ನನಗೊಂದು ಅವಕಾಶ ಕೊಡ್ರಿ ಅಂತಾರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ. ಏನು ಅನ್ಸುತ್ತೆ ನಿಮಗೆ? ಈಗ ಅವ್ರಿಗೆ ಕೇಳ್ತಾರೆ, ಮುಸ್ಲಿಮ್ಸಿಗೆ ಕೇಳ್ತಾರೆ, ನಾವು ಕೇಳ್ತೇವೆ, ಕುರುಬರಿಗೆ ಕೇಳ್ತೇವೆ, ಇಲ್ಲ ಅಂತಲ್ಲ, ಎಲ್ಲರಿಗೆ ಕೇಳ್ತಾರೆ. ಕೇಳೋಕೆ ಈಗ ಅಲ್ಲಿ ಸ್ಥಾನಮಾನ ಕೊಟ್ಟರು ಮೇಲ್ಮಟ್ಟದಿಂದ ಕೊಟ್ಟದ ಲೆಕ್ಕದಲ್ಲಿ ಹೋಗ್ಬೇಕು. ಈಗ ನಾನೇ ಅಂತ ಏನು ಮಾಡೋಂಗಿಲ್ಲ. ಈ ಮುಸ್ಲಿಮ್ಸ್ ಕೇಳ್ತಾರೆ, ಮುಸ್ಲಿಮ್ಸಿಗೆ 3ನೇ ಬಾರಿ MLC ಮಾಡಿದ್ದಾರೆ, ಅವ್ರನ್ನ ಪ್ರಾಧಿಕಾರದ ಇದು ಮಾಡಿದ್ದಾರೆ. ಈಗ ನಮಗೂ ಕುರುಬರು ಹೊನ್ನಾಳಿ ಮಂಜಪ್ಪ ಮಾಡಿದ್ದಾರೆ, ನಿಗಮ ಮಂಡಳಿ ಅಧ್ಯಕ್ಷ ಮಾಡಿದ್ದಾರೆ. ಎಲ್ಲರಿಗೂ ಒಂದೊಂದು ಕೊಟ್ಕೊಂತ ಹೋಗ್ರೆ ಎಲ್ಲ ಏನೋ ಅದು ಮೇಲ್ಮಟ್ಟದಾಗ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಅದರ ಐಂದ ನಾಯಕರು, ಅವರು ಹೇಳ್ದಂಗೆ ಕೇಳಲೇಬೇಕಾಗುತ್ತೆ. DK ಶಿವಕುಮಾರ್ ಅದಾರೆ, ಅವ್ರು ದೊಡ್ಡ ಮಟ್ಟದಾಗ ಟಿಕೆಟ್ ಕೊಟ್ಟಾಗ ಇಲ್ಲಿ ಯಾರು ಏನು ಮಾಡೋಕ್ಕೆ ಬರಲ್ಲ. ಸಣ್ಣ ಪುಟ್ಟಾರು ಏನು ಮಾಡೋಕ್ಕೆ ಬರಲ್ಲ. ಈ ವಿನಯ್ ಕುಮಾರ್ BJP ಪರ ಪ್ರಚಾರ ಮಾಡ್ತಿದ್ದಾರೆ, BJP ಪರವಾಗಿ ಹೇಳಿದ್ದಾರೆ. ಅವ್ರಿಗೊಂದು ವೇಳೆ 28ಕ್ಕೋ ಈ ಸಲನೋ ಕೊಟ್ಟಿದ್ದೀರೆ ಹೆಲ್ಪ್ ಆಗ್ತಿತ್ತಾ ಕಾಂಗ್ರೆಸ್? ಅವ್ರಿಗೆ ಕಾಂಗ್ರೆಸ್ಗೆ ಅವ್ರು ಇಲ್ಲೇ ಇದ್ದಿದ್ರೆ ಅವ್ರಿಗೆ ಅನುಕೂಲನೇ ಇತ್ತು. ಅವಾಗ ವಾಪಸ್ ತಗೊಂಡಿದ್ರು ಅನುಕೂಲ ಇತ್ತು. ಅದು ಬಿಟ್ಟದ ಕ್ಯಾರೆಟೆ. ಆದ್ರೆ ಅವರು ಒಂದು ಸ್ವಲ್ಪ ಅದ್ರಾಗ ಮಿಂಚಿದ್ದಾರೆ ಅಷ್ಟೆ. ಈಗ ಒಮ್ಮರೆ BJP ಹೋಗಿದ್ದಾರೆ ಅಷ್ಟೆ. ಇಲ್ಲೇ ಇದ್ದಿದ್ರು ಅವ್ರಿಗೆ ಅನುಕೂಲ ಇತ್ತು. ಈಗ ಅವರು ಅವ್ರ ಮಟ್ಟದಾಗೆ ಬೆಳಿಬೇಕು, ಅವರು ಒಂದು ಇದು ಸ್ಥಾನಮಾನ ಹುಡುಕಬೇಕು ಅಂತಲ್ಲ. ಮತ್ತು ಅವ್ರು BJP ಹೋಗಿದ್ದಾರೆ ಅಂದ್ರೆ ಅವ್ರಿಗೇನು ತೊಂದರೆ ಏನಾಗಲ್ಲ ಅಲ್ಲೇನು. ಆದ್ರೆ ಬೆಳೀತಾರೆ, ಅನುಕೂಲ ಆಗ್ಬೋದು. ಈಗ 28ಕ್ಕೆ ಆಮೇಲೆ ಮುಂದೆ ನೋಡೋಕೆ, ಮತ್ತು 28ಕ್ಕೆ ಮತ್ತೆ ಯಾರು ಹುಡುಗಿ ಅಂತಾರೆ ಅದ್ರ ಜೊತೆ ನೋಡ್ಬೇಕ್ರೆ ಎಲ್ಲ ರಾಜಕಾರಣದಾಗ ಈಗ ಯಾರು ನಾನು ಮುಂದೆ ಹೋಗ್ತಾನೆ ಅಂದ್ರೆ ಇನ್ನಿಂದ ಜಗರ ಭಾಳ ಜನ ಅದಾರೆ. ನಾನು 20 ವರ್ಷ ದುಡ್ಡು ನಿನ್ಗೆ ಯಾಕೆ ಕೊಡ್ಬೇಕು ಅನ್ನೋರು ಇರ್ತಾರೆ, ಇಲ್ಲರು ಕೆಡ್ಸೋರು ಭಾಳ ಜನ ಇರ್ತಾರೆ. ಒಂದು ಗ್ರಾಮ ಪಂಚಾಯತಿ ಲೆವೆಲ್ನಾಗ ಇರ್ತೈತಿ, ದೊಡ್ಡ ಮಟ್ಟದಾಗ ಅವೆಲ್ಲ ಇದ್ದೇ ಇರ್ತಾವೆ. ನಾವು 20 ವರ್ಷದ ದುಡ್ದಾರಿಗೆ ಕೊಡಲಿಲ್ಲ, ಇವ್ರಿಗೆ ಕೊಡಲಿಲ್ಲ ಅಂತ ಲೂಸ್ ಬಿಡೋರು ಇರ್ತಾರೆ. ಆಯಾ ಪಕ್ಷದ ಲೀಡ್ರುಗಳೇ ಇರ್ತಾರೆ. ಕಾಂಗ್ರೆಸ್ನೇ ಬಂದರೂ ಅಷ್ಟೇ, BJP ಬಂದರೂ ಅಷ್ಟೇ. ಎಲ್ಲ ತಲ್ಲ ರಾಜಕಾರಣನೇ ಜಾಸ್ತಿ. ಸರಿ, ಮುಸ್ಲಿಮ್ಸ್ ನಮ್ಗೆ ಟಿಕೆಟ್ ಕೊಟ್ಟಿಲ್ಲ, ನಾವು ಪಾಠ ಕಲಿಸ್ತೀವಿ ಅಂತ, ಅದು ಹಂಗೆ ಪಾಠ ಕಲ್ಸಂಗೆ ಆಗುತ್ತಾ ಇಲ್ಲ ಕೊನೆಗಳಿಗೆ ಏನೋ ಬದಲಾಗ್ತಾರೆ ಅನ್ಸುತ್ತೆ? ಬದಲಾಗ್ತಾರೆ. ಅಲ್ಲ, ಮೊನ್ನೆ ಬದಲಾಗಿದ್ದಾರೆ. ಮೊನ್ನೆ ಕುತ್ಕೊಂಡು ಮಾತಾಡಿದ್ದಾರೆ. ಅವರವರು ವೈಯಕ್ತಿಕಗಳು ಇರೋವನ್ನೆಲ್ಲ ಇವರು ತಿಳಿಸಿದ್ದಾರೆ ಮಲ್ಲಿಕಣ್ಣರು ಅವ್ರ ಹತ್ರ ಹೋಗಿದ್ದಾರೆ, ಮಾತಾಡಿದ್ದಾರೆ. ಪೈಲ್ವಾನ್ರ ಹತ್ರ ಹೋಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯರ ಹತ್ರ ಹೋಗಿ ಅವ್ರು ಮಾತಾಡ್ಕೊಂಬಂದಾರೆ. ಅವು ಸಟ್ರೇಟ್ ಹಾಕ್ತಾರೆ. ಒಟ್ಟು ಅದೇನು ವ್ಯತ್ಯಾಸ ಏನಾಗಲ್ಲ. ಆದರೂ ಒಂದು 10% ಆಗ್ಬೋದು, 10-15% ಆಗ್ಬೋದು. ತೊಂದರೆ ಏನಾಗಲ್ಲ. ನಿನ್ನೆ ಬಂದಿದ್ರು ಒಂದು ಸಾದಿಕ್ ಪೈಲ್ವಾನ್ ಅವರೆಲ್ಲ ಇಲ್ಲಿ ಊರಿಗೆ ಬಂದಿದ್ರು, ನಮ್ಮೂರಿಗೆ. ನಾವೆಲ್ಲ ಮಾಡ್ತೇವೆ, ಒಂದು 40-45 ಸಾವಿರ ವೋಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸರ್, ನೀವು ನೋಡ್ದಂಗೆ ನಿಮ್ಮ ಗ್ರಾಮ ಪಂಚಾಯತಿಲಿ ಹೆಂಗಿದೆ ಹಳ್ಳಿಗಳಲ್ಲಿ? ಗ್ರಾಮ ಪಂಚಾಯತಿ ಮಟ್ಟದ ಗ್ರಾಮ ಪಂಚಾಯತಿ ಏನು ಯಾವ ಕಡೆ ಐತಿ ಅನ್ಸುತ್ತಾ? ಇಲ್ಲ ಎರಡು ಕಡೆನೇ ಇರ್ತೈತಿ. ಊರದ ಹತ್ರ ಇದ್ದೇ ಇರ್ತೈತಿ. ಒಂದು ಮನೆಗೆ ನಾವು ಅಣ್ತಂಬಳೆ ಮಾತು ಕೇಳಲ್ಲ. ಒಂದು ಊರದ್ದು ಹೇಳ್ಬೇಕಂದ್ರೆ ಅಷ್ಟು ಇದು ಇರ್ತೈತಿ. ಯಾಕಂದರೆ BJP ಅವ್ರು ಇರ್ತಾರೆ, ಕಾಂಗ್ರೆಸ್ನ ಇರ್ತಾರೆ. ಕಾಂಗ್ರೆಸ್ನ ದುಡ್ದವ್ರು ಇರ್ತಾರೆ, BJP ದುಡ್ದವ್ರು ಇರ್ತಾರೆ. ಬಿಟ್ಟು ಬರಕ್ಕೆ ಇರೋದಿಲ್ಲ. ಈಗ ನಮ್ಮವರು ತಮ್ಮರು ಅನ್ನೋ ಬರೋದಿಲ್ಲ. ಗ್ರಾಮ ಪಂಚಾಯತಿ ಆಗಾದ್ರೆ ನಮ್ಮವರು ಸಂಬಂಧಿಕರು ಅನ್ನೋ ಒಂದು ಭಾವನೆ ಬರ್ತದೆ. ಈ ಕಡೆ ಇದ್ದಾರೆ, ಆ ಕಡೆ ಹೋಗೋದು, ಆ ಕಡೆ ವ್ಯತ್ಯಾಸಗಳು ಇದ್ದೇ ಇರ್ತಾವೆ. ಹೊಂದಾಣಿಕೆ ಮೇಲೆ ಹೋಗ್ತಾರೆ ಅಷ್ಟೇ. ನಿಮ್ಮ ಕಡೆ ಹೆಂಗೆ ಗ್ಯಾರಂಟಿಗಳು ಹೆಂಗಿದೆ ಸರ್? ನಿಮ್ಗೆ ಏನು ಅನ್ಸುತ್ತೆ? ಗ್ಯಾರಂಟಿ ಕೊಟ್ಟಿರೋದು ಎಲ್ಲರಿಗೆ ಬಡವರಿಗೆ ಅನುಕೂಲ. ಬಸ್ ಕೊಟ್ಟಿರೋದು, ವಿದ್ಯುತ್ ಕೊಟ್ಟಿರೋದು. ಈಗ ನಾನು 500-600 ರೂಪಾಯಿ ಕಟ್ತಿದ್ದೆ ತಿಂಗಳ ಬಿಲ್ಲು. ಈಗ 200 ಯೂನಿಟ್ ಮಾಡಿ ಮೇಲೆ ₹1 ಕಟ್ಟಲ್ಲ, ₹1 ಕಟ್ಟಲ್ಲ. ನಮ್ಮ ಮನೆಗೆ ಹೆಣ್ಮಕ್ಳು ಅದಾರೆ, ಅವ್ರಿಗೆ 2,000 ರೂಪಾಯಿ ಹಾಕ್ತಾರೆ. ಮಗ ವಿದೇಶಿರಿ ತಗೊಂತಾನೆ, ಇವನ್ ನಿಧಿ ತಗೊಂತಾನೆ, ವಿದೇಶಿರಿ ಸ್ಕಾಲರ್ಶಿಪ್ ತಗೊಂತಾನೆ. ಆಮೇಲೆ ನಿಧಿನೂ ತಗೊಂತಾನೆ ಒಬ್ಬನು, ಅವನಿಗೆ 3,000 ಕೊಡ್ತಾರೆ. ಹಂಗೆ ಇದೈತಿ ಕೊಡ್ತಾರೆ. ಸರ್ಕಾರದ ಕೊಟ್ಟಂಥ ಭರವಸೆಗಳು ಕೊಡ್ತಾ ಇದ್ದಾರೆ ಅಷ್ಟೇ. ಎಲ್ಲ ಹಳ್ಳಿಗಳಿಗೂ ಮುಟ್ತಾ ಇದಾವೆ. ಪೂರ್ಣಾವಧಿ ಸಿದ್ದರಾಮಯ್ಯ ಇರ್ತಾರೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಪೂರ್ಣಾವಧಿ ಇರ್ತಾರೋ ಅದು ಬೇರೆ. ಅವರು ನಾನೇ 5 ವರ್ಷ ಅಂತ ಇರ್ಬೇಕು ಅನ್ನಿಸ್ತೈತಿ. ಮಾಡ್ಬೇಕು, ಒಳ್ಳೆ ಕೆಲಸ ಮಾಡೋರು ಮಾಡಲಿ. ಈಗ ಅವ್ರ ಮಾತುಕತೆ ಆಗಿರೋದ್ರಿಂದ ಅವ್ರ ಮಾತುಕತೆ ಆಗಿದೆ ಅಂತಾರೆ ಮೇಲ್ಮಟ್ಟದಾಗ. ಹಂಗಾಗಿ ಅವ್ರು ಬಿಟ್ಕೊಟ್ರೆ ಏನು ತೊಂದರೆ ಇಲ್ಲ. ಅವರು ಪಕ್ಷಕ್ಕೆ ದುಡಿದಾರೆ. DK ಶಿವಕುಮಾರ್ ಏನು ದುಡ್ದಿಲ್ಲ ಅಂತ ಹೇಳಲ್ಲ, ಅವರು ಪಕ್ಷಕ್ಕೆ ದುಡಿದಾರೆ. ಅವ್ರಿಗೆ ಬಿಟ್ಕೊಟ್ರೆ ಏನು ತೊಂದರೆ ಇಲ್ಲ. ನಮ್ಮರೇ ಆಗ್ಬೇಕು ಅವರೇ ಆಗ್ಬೇಕು ಅನ್ನೋದೇನಿಲ್ಲ. ಪಕ್ಷಕ್ಕೆ ದುಡಿದವ್ರು ಯಾರಾಗಲಿ, ಅವ್ರು ಮಾಡಲಿ ಇನ್ನೊಬ್ರು ಮಾಡಲಿ ಅದೇನಿಲ್ಲ. ಅವರೇ ಇರ್ಬೇಕು ಅನ್ನೋದು ನಮ್ದು ಅದು ಉಸ್ತಾನ.
ಈಗ ಆಗಿದ್ದಾರೆ 5 ವರ್ಷ ಆಗಿದ್ದಾರೆ, ಮತ್ತು ತಿರ್ಗಾಲ 3ನೇ ವರ್ಷ ಬಂತು. ಬಿಟ್ಕೊಟ್ರೆ ಅವ್ರು ಮೇಲ್ಮಟ್ಟದಾಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅದರಂತೆ ಅವ್ರು ನಡ್ಕೊಂಡು ಹೋಗ್ಬೇಕು. ಸುಗ್ರೀವಾಲ ಏನು ಹೇಳ್ತಾರೆ ಅವ್ರು ಕೇಳ್ಕೊಂಡು ಹೋಗ್ತಾರೆ. ಅವ್ರ ಮಟ್ಟದಾಗ ಏನೈತೆ ಅವರಿಂದ ಸಚಿವರನ್ನು ಚೇಂಜ್ ಮಾಡ್ಬೇಕು ಅಂತಾರೆ, ಬದಲಾವಣೆ ಮಾಡ್ಬೇಕು ಅಂತಾರೆ. ಮಾಡಿದ್ರು ಅಂತೀವಿ, ಹೊಸಬ್ರು ಆಗಲಿ ಬೇಡ ಅನ್ನೋಲ್ಲ ನಾವೇನು. ಅದಕ್ಕೆ ನಮ್ದೇನು ಇದು ಇರೋಲ್ಲ ಹಳ್ಳಿಯಲ್ಲಿ. ಈ ಪ್ರದೀಪ್ ಈಶ್ವರ್ ಅವ್ರು ಬಂದಿದ್ರಲ್ಲ ಸರ್, ಒಂಚೂರೇ ಏನೋ ವಿವಾದ ಅದು ಇದು ಆಯಿತು, ಹೇಳಿಕೆ ಕೊಟ್ಟರು, ಅಯೋಗ್ಯರು ಮುಟ್ಟಾಳರು ಬಿ ಜೆ ಪಿಯವರು ಅಂತ. ಅವರು ಹಿಂದುಳಿದ ಸಮುದಾಯಕ್ಕೆ ಸೇರಿದವರು. ಅವ್ರ ಮಾತು ಮತ್ತು ಅವ್ರ ನಡೆ ನಿಮಗೇನು ಅನ್ಸುತ್ತೆ ಒಂದು ಗ್ರಾಮದಲ್ಲಿ ಕೂತ್ ನೋಡೋರಿಗೆ? ಅವರು ಒಂದು ಮಾತಾಡೋದು ಒಂದು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ, ಹಿಂದೆ ಮುಂದೆ ಇದು ಮಾಡ್ತಾರೆ ಮಾತಾಡ್ತಾರೆ. ಅದು ಒಬ್ಬರಿಗೆ ಕೆಟ್ಟದ್ದು ಅನ್ನಿಸ್ತದೆ, ಹಾರ್ಟ್ ಅನ್ನಿಸ್ತದೆ, ಮನಸ್ಸಿಗೆ ತೊಂದರೆನೂ ಅನ್ನಿಸ್ತೈತಿ. ಅದನ್ನು ಅವರು ಕೂಲಾಗಿ ಒಯ್ಬೇಕಷ್ಟೆ, ಸ್ವಲ್ಪ ನಾಜೂಕಾಗಿ ನಾಜೂಕಾಗಿ ಹೇಳ್ಬೇಕು. ಈಗ ಹಳ್ಳಿ ಜನ ಅಷ್ಟು ಸುಲಭವಾಗಿ ಯಾರು ನಂಬಲ್ಲ. ನೀನು ಏನೇ ಬಂದು ಭಾಷಣ ಮಾಡ್ತಾನೆ ಅಂತ ನಂಬಲ್ಲ, ಹೌದ್ರ? ಅದು ಅವರು ನಾಜೂಕಾಗಿ ಹೋಗ್ಬೇಕು. ನಿಮ್ಮ ಕ್ಷೇತ್ರದಾಗ ನೀನು ಏನಾರು ಹೇಳ್ಕೆ ನಡೀತೈತಿ, ಇನ್ನೊಂದು ಕ್ಷೇತ್ರದಾಗ ಬಂದಾಗ ಅವನ್ನೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಅವ್ರಿಗೆ ಹೇಳೋ ತಪ್ಪೆ. ಅಲ್ಲ, ಈ ದಾವಣಗೆರೆಗೆ ಹೊರಗಡೆಯಿಂದ ಬಂದವರು ಜನ ಕೇಳ್ತಾರೆ, ಜನ ಅವ್ರನ್ನ ನೋಡ್ತಾರಾ ಇಲ್ಲ ಇಲ್ಲಿನವ್ರನ್ನೇ ಜಾಸ್ತಿ ನಂಬ್ತಾರೆ? ಲೋಕಲ್ ಜನ ಹೊರಗಿನಾರ ಬರ್ತಾರೆ, ಈಗ ಗೊತ್ತಿಲ್ಲ ಬಂದಿಲ್ಲ, ನೀವು ಗೊತ್ತಿಲ್ಲ ಪರಿಚಯ ಅಲ್ಲ. ನೀವು ಕಾಂಗ್ರೆಸ್ ಓಟ್ ಹಾಕಂದ್ರೆ ಕೇಳ್ತಾ ಹ್ಞೂ ಅಂತಾರೆ, ಬಿ ಜೆ ಪಿಗೆ ಹಾಕಂದ್ರೆ ಹ್ಞೂ ಅಂತಾರೆ. ಹೊರಗಡೆಯವ್ರು ಬಂದರೆ ಈಗ ಕೇಳೋದಷ್ಟೇ. ಲೋಕಲ್ ಲೀಡ್ರ್ ಏನಿರ್ತಾರೆ ಅವ್ರ ಮೇಲೆ ಹೋಗ್ತಾರೆ. ಇಲ್ಲಿ ಕೆಲಸ ಏನು ಮಾಡಿದ್ದಾರೆ, ಕೆಲಸ ಅಭಿವೃದ್ಧಿ ಯಾರು ಮಾಡಿದ್ದಾರೆ ಅದ್ರ ಕಡೆ ಹೋಗ್ತಾರೆ. ಆಮೇಲೆ ಲೋಕಲ್ ಲೀಡ್ರುಗಳು ಹಿಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತಾರೆ, ಸಣ್ಣ ಪುಟ್ಟವು ಹಾಸ್ಟ್ಲವು ಏನೋ ಮಾಡ್ಕೊಂಡಿರ್ತಾರೆ, ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಕಾಂಟ್ರಾಕ್ಟ್ ಮಾಡೋರು ಅದಾರೆ, ಅವರೆಲ್ಲ ಅವರು ಬಿಟ್ಟು ಹೋಗೋದಿಲ್ಲ. ಲೋಕಲ್ ಲೀಡ್ರ್ ಮಾತುಗಳು ಕೇಳ್ತಾರೆ. ಲೋಕಲ್ ಲೀಡ್ರದೇ ಮೇನು. ಸ್ಥಳೀಯ ದಾವಣಗೆರೆ ದಕ್ಷಿಣದಾಗ ಲೋಕಲ್ ಲೀಡ್ರದೇ ಜಾಸ್ತಿ. ಸೊ ನಿಮ್ಮ ಪ್ರಕಾರ ನಿಮ್ಮೂರಲ್ಲಿ ಸಮರ್ಥಗೊಂದು ಒಳ್ಳೆ ಲೀಡ್ ಸಿಗ್ಬೋದು ಅನ್ಸುತ್ತೆ? ಲೀಡ್ 448 ಓಟ್ ಐತಿ, 400 ತನಕ ಬರ್ತೈತಿ. ಪ್ರತಿ ವರ್ಷ 50-40 ಬಿ ಜೆ ಪಿಗೆ ಹೋಗ್ತಾವೆ, ಇಲ್ಲ ಅಂತ ಹೇಳಲ್ಲ. ಎಲ್ಲ ಎಲೆಕ್ಷನ್ಗೆ ಹೋಗ್ತಾವೆ, ಅಷ್ಟಂತೂ ಹೋಗ್ತಾವೆ. ಇನ್ನೊಂದು ಬೀಳ್ತು 400 ಪಕ್ಕ ಆಗ್ಬೋದು. ಒಂದು 350 ಅಂತ ಅದೇ 450 ಎಲ್ಲಿ ಹಾಕೋಕ್ಕಾಗಲ್ಲ. ಅದ್ರಾಗ ಹೋಗಾರೆ ಹಾಕ್ಲಿಲ್ದಾರ ಇರ್ತಾರೆ 10-20 ಓಟು, ಹಂಗೆಲ್ಲ ವ್ಯತ್ಯಾಸ ಆಗ್ತಿರ್ತಾವೆ. ಅದ್ರಾಗ ಈಗ ಅವನ್ನೇನು ಮಾಡಿ ಬಲವಂತದಿಂದ ಹೊಡ್ಕೊಳಕ್ಕೆ ಬರಲ್ಲ. ಈ ಕಾನೂನು ಪ್ರಕಾರ ಹಾಕೋಕ್ಕೂ ಬಿಡಲ್ಲ, ಯಾರು ಹಾಕೋಕ್ಕೆ ಬಿಡಲ್ಲ. ಹಂಗಾಗಿ ಇದೈತಿ. ಇವ್ರದ್ದೇನು ತೊಂದರೆ ಇಲ್ಲ, ಶಿವಶಂಕರಜ್ಜ ಇರೋ ತನಕ ಏನು ತೊಂದರೆ ಇಲ್ಲ. ಅವ್ರು ಸತ್ತ ಮೇಲೂ ಇವ್ರು ಮಾಡ್ತಾರೆ ಕೆಲಸ ಅನ್ನೋ ನಂಬಿಕೆ ನಮಗೆ. ನಮ್ಮೂರಿಗೆ ಅಂತ ಯಾವಾಗಲೂ ನಂಬಿಕೆ ಮೇಲೆ ಕೆಲಸ ಮಾಡಿದ್ದಾರೆ. ನಾವು ನಂಬಿಕೆ ಮೇಲೆ ಓಟ್ ಹಾಕಿದ್ವಿ. ಬ್ರದರ್, ತಮ್ಮ ಹೆಸರು? ನಾಗರಾಜು ವಿ ಅಂತ. ಎಲೆಕ್ಷನ್ ಹೇಗಿದೆ ನಿಮ್ಮ ಊರಲ್ಲಿ? ಚೆನ್ನಾಗಿದೆ ಅಣ್ಣ. ಕಾಂಗ್ರೆಸ್ ಇದ್ದೇ ಜಾಸ್ತಿ ಇದೆ ಇಲ್ಲೆಲ್ಲ. ನೋಡಬೇಕು, ಕಾಂಗ್ರೆಸ್ ಬಂದ್ರೆ ಸಾಕು ಇಲ್ಲಿ ಎಲ್ಲ ಕಡೆ. ಎಷ್ಟು ಓಟ್ ಇದಾವೆ ಇಲ್ಲಿ? 465 450. ಸೊ ಸಮರ್ಥ ಅವ್ರ ಪರವಾಗಿ ಒಲವು ಜಾಸ್ತಿ ಇದೆ ಈ ಕಡೆ. ಒಲವು ಜಾಸ್ತಿ ಇದೆ ಸಮರ್ಥ ಅವ್ರ ಕಡೆ ಎಲ್ಲ. ಬಂದ್ರೆ ಸಾಕು ಅಂತ. ಅಜ್ಜವರು ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ಮಾಡಿದ್ರು ಇದೆ ಎಲ್ಲ. ನಮಗೆ ರೋಡಿನ ಇದ್ದಿಲ್ಲ, ರೋಡ್ ಎಲ್ಲ ಮಾಡಿಸಿದ್ದಾರೆ. ಹೊಲ್ಕ ರೋಡ್ ಚೆನ್ನಾಗಿದ್ದಿಲ್ಲ, ರೋಡ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಸಿ ರೋಡ್ ಮಾಡಿಸಿದ್ದಾರೆ ಅವರೇ. ಚೆನ್ನಾಗಿತ್ತು, ಅಜ್ಜಾರವ್ರು ಅವರಿಗೆ ಚೆನ್ನಾಗಿತ್ತು. ನಮಗೆ ಈ ಶ್ರೀನಿವಾಸ್ ದಾಸ್ ಕರಿಯಪ್ಪ ನಾನು ಹಮಾಲಿ ಮಗ, ನಂಗೊಂದು ಚಾನ್ಸ್ ಕೊಡ್ರಿ ಅಂತ ಕೇಳ್ತಿದ್ದಾರೆ, ಏನು ಅನ್ಸುತ್ತೆ ನಿಮಗೆ? ಈಗ ಜನ ಯಾರ್ಯಾರು ಹೆಂಗಂತಾರೆ ಹೇಳ್ತೀರಣ್ಣ. ಈಗ ಅವ್ರು ಬಂದ್ರು ಒಬ್ರು ಪಾಡು, ಒಬ್ರಿಗೆ ಇವ್ರು ಬಂದ್ರು ಪಾಡು. ನಮ್ಮಲ್ಲೆಲ್ಲ ಕಾಂಗ್ರೆಸ್ ಇದ್ದ ಸ್ವಲ್ಪ ಅನುಕೂಲ ಆಗಿದೆ, ಅವರೇ ಬಂದ್ರೆ ಸ್ವಲ್ಪ ಸಾಕಂತ. ಇಲ್ಲ ಏನಾದ್ರು ಎರಡೂ ಐತೆ ಅನ್ಸುತ್ತಾ ಇಲ್ಲ ಬರೀ ಕಾಂಗ್ರೆಸ್? ಅದೀಗ ಜಿದ್ದ ಐತೆ ಎರಡು ಕಡೆ, ಸ್ವಲ್ಪ ಹಳ್ಳಿಗಳಲ್ಲೂ ಐತೆ. ಅಲ್ಲಿಗೆ ಐತಿ ರೀ. ಆದ್ರೆ ಸ್ವಲ್ಪ ನಮ್ಮ ಬೆಂಬಲ ಸ್ವಲ್ಪ ಕಾಂಗ್ರೆಸ್ ಕಡೆಗೆ ಐತಿ. ಯುವಕರು ಹೆಂಗೆ ಅನ್ಸುತ್ತೆ, ಅವರು ಏನು ಹೇಳ್ತಾರೆ? ನಾವು ಜಾಸ್ತಿ ಇಲ್ಲಿ ಮನೇಲಿ ಇಲ್ರಿ, ಈಗ ಸ್ವಲ್ಪ ಕೆಲಸ ಮಾಡ್ಕೊಂತ ಅಲ್ಲಿದ್ದೀವಿ. ಎಲ್ಲ ಏನ್ರಿ ದುಡ್ಡು ಎತ್ಲಾಗ ಅಂತಾರೆ ಅವರು ಅಂತಾರೆ. ಈ ಗ್ಯಾರಂಟಿಗಳು ಏನು ಅನ್ಸುತ್ತೆ ನಿಮಗೆ? ಎಲ್ಲ ಸಕ್ಸಸ್ ಆಗಿದೆ ನಮ್ಮ ಗ್ಯಾರಂಟಿಗಳು, ಯಾವುದೋ ಫೇಲ್ ಆಗಿಲ್ಲ. ಎಲ್ಲ ಕೊಟ್ಟಿದ್ದಾರೆ, 2,000 ಕೊಟ್ಟಿದ್ದಾರೆ. ಹೆಲ್ಪ್ ಆಗ್ತಿದೆ ಎಲ್ಲರಿಗೂ, ಅನುಕೂಲ ಇದೆ. ಸ್ವಲ್ಪ ಗ್ಯಾರಂಟಿ ಕೊಟ್ಟಿರೋದವರು ಅದೇನು ಹೇಳಿದ್ರೆ ಸಾಕು ನಮಗೆ. ಸಮರ್ಥ ಅವ್ರು ಗೆಲ್ಬೋದು ಅನ್ಸುತ್ತೆ ನಮಗೆ. ಅವರೇ ಗೆಲ್ಬೇಕು, ಗೆಲ್ತಾರೆ. ಅಲ್ಲ, ಎಲ್ಲ ಒಂದೇ ಮನೆಗೆ ಆಯ್ತಲ್ಲ ಅಂತ ಅನ್ಸಲ್ವಾ? ಅನಿಸುತ್ತೆ ರೀ. ಈಗ ಸ್ವಲ್ಪ ಅವ್ರು ಮಾಡ್ಕೊಂತ ಬಂದಿರೋದು, ಅವರೇ ಮಾಡ್ಕೊಂತ ಹೋದ್ರೆ ಸಾಕು ಅಂತ ಈಗ ಒಬ್ಬರು ಅನಿಸುತ್ತೆ. ಇದೆ ಕರಿಯಪ್ಪನವರು, ಅವರು ನಾವು ಬರ್ತೀವಿ, ನಾವು ಗೆಲ್ಬೇಕಂತ ಅವ್ರಿಗೆ ಇಲ್ಲು. ಅದ್ರ ಸಮರ್ಥ ಅವ್ರು ನಿಂತಿದ್ದಾರೆ, ಅಜ್ಜಾರ್ ಕಡೆಯಿಂದ ಅವರೇ ಗೆಲ್ಬೇಕಂತ. ಈಗ ವಿನಯ್ ಕುಮಾರ್ ಈ ಬಿ ಜೆ ಪಿ ಸಪೋರ್ಟ್ ಮಾಡಿ ಅಂತಿದ್ದಾರೆ. ವಿನಯ್ ಕುಮಾರ್ಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಅವ್ರು ಗೆಲ್ತಿದ್ರೆ? ಅವರು ಕಾಂಗ್ರೆಸ್ ಕಡೆಯಿಂದ ಬಂದ್ರೆ ಪಕ್ಕ ಗೆಲ್ಲರಿ ಅವರು. ಆಗಲ್ಲ, ಹೇಳಕ್ಕೆ ಬರಲ್ಲ ರೀ, ಡೌಟು. ಫೈಟ್ ಇರುತ್ತೆ, ಒಂದು ಫೈಟ್ ಇರುತ್ತದೆ. ಮತ್ತೆ ನೋಡ್ಬೇಕು ಇನ್ನೇನಾಗುತ್ತೆ ಅಂತ. ತಮ್ಮ ಹೆಸರೇನು? ಶೇಖರಪ್ಪ. ಹೆಂಗಿದೆ ಎಲೆಕ್ಷನ್? ಚೆನ್ನಾಗೈತೆ ರೀ ಕಾಂಗ್ರೆಸ್. ಅಂದರೆ ನಮಗೆ ಲೆಕ್ಕ ನೋಡಿದ್ರೆ ಶ್ಯಾಮರಾಜನ ಮೊಮ್ಮಗ ಗೆಲ್ಬೇಕು ಅನ್ನೋದು ಒಂದು ಆಸೆ ನಮಗೆ ಐತಿ, ತುಂಬ ಅಭಿವೃದ್ಧಿಯಿಂದ. ಅಂದ್ರೆ ಕೆಲಸ ಕಾರ್ಯಗಳು ಎಲ್ಲ ಮಾಡಿಕೊಡ್ತಾರೆ. ಆಡ ಹುಡ್ರು ಹೋದ್ರು ಆಸ್ಪತ್ರೆಗೆ ಏನಾರ ಒಂದು ಪ್ರಾಬ್ಲಮ್ ಇತ್ತಂದರೆ ಅವರು ಪ್ರಭು ಮೇಡಮ್, ಮಲ್ಲಣ್ಣರು ಅವರೆಲ್ಲ ಹೆಲ್ಪ್ ಮಾಡಿದ್ದಾರೆ.
ಇವತ್ತು ಹೋದ್ರೂ ನಮಗೇನು ದಕ್ಕಿಲ್ಲ. ಬಾಪೂಜಿ ಆಸ್ಪತ್ರೆಯಲ್ಲಿ ಅಂತ ಬಡತನ ಭಾಳ ಕೆಟ್ಟದ್ದೈತೆ ಅಂದ್ರೆ ಕಣ್ಣಲ್ಲಿ ನೋಡಲ್ಲ ಅವರು. ಎಂಥ ಬಡವನಲ್ಲಿ ಹೋದರೂ ಅವರು ಅನುಗ್ರಹದಿಂದ ಒಂದ್ ಸ್ವಲ್ಪ ಸಹಾಯ ಮಾಡ್ತಾರೆ. ಅಂದರೆ ರೋಡ್ ಇದ್ದಿಲ್ಲ ನಮ್ಮೂರಲ್ಲಿ, ಎಲ್ಲ ಕೆಸರಾಗ ಓಡಾಡೋಕ್ಕಾಯ್ತು, ಅವೆಲ್ಲ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ. ಇನ್ನು ಊರಿನ ಇಂಪ್ರೂವ್ ಆಗ್ಬೇಕು ಅನ್ನೋದು ಒಂದು ಅವ್ರಿಗೂ ಆಸೆ ಐತಿ, ಇನ್ನು ಮಾಡಿಕೊಡ್ತಾರೆ. ನಮ್ಮೂರಲ್ಲಿ ಯಾರು ಹೋಗಲಿ, ಯಜಮಾನ್ರು ಮುಖಂಡರು ಎಲ್ಲ ಹೋದರೂ ಬೆಲೆ ಕೊಟ್ಟು ಗೌರವದಿಂದ ಚೆನ್ನಾಗಿ ಸ್ವೀಕರಿಸಿದ್ದಾರೆ. ಆಗ್ತಾ ನೋಡ್ರಿ ನಮಗೆ ಪೂರಾ 100% ಕಾಂಗ್ರೆಸ್ ಬರೋಂಥ ಅನುಭವ ಅನಿಸುತ್ತೆ. ಅದು ಅವರು ಭಗವಂತನ ಇಚ್ಛೆಯಿಂದ ಬಂದರೆ ಇನ್ನೂ ಬರಬೇಕು. ನಮಗೆ ಎಷ್ಟು ಬಹುಮತದಿಂದಲೇ ಬರ್ಬೇಕು ಅವರು. ಏನು ಸ್ವಲ್ಪದ್ರಾಗೆಲ್ಲ ಬರ್ತಾ ಇಲ್ಲ. ಅದನ್ನೊಂದು ನಾವು ಸಮಯಪಟ್ಟು ಕೇಳ್ತಿದ್ದೇವೆ ಅವರು ಅಷ್ಟೇ. ಈ ಗ್ಯಾರಂಟಿಗಳೆಲ್ಲ ನಿಮ್ಗೆ ಅನುಕೂಲ ಆಗ್ತಿದೆ? ಗ್ಯಾರಂಟಿ 100% ಎಲ್ಲ ಸಕ್ಸಸ್ ಆಗಿದಾವೆ. ಯಾವುದಕ್ಕೂ ಏನು ತೊಂದರೆ ಇಲ್ಲ. ಏನಪ್ಪ ಬಡವ್ರ ಬಗ್ಗರಿಗೆ ಎಲ್ಲದಕ್ಕೂ ಅನುಕೂಲ ಆಗೈತಿ. ಕೂಲಿ ಮಾಡ್ಕೊಂಡು ಉಂಡ್ರು ನಮ್ಮ ಹಳ್ಳಿ ವಾತಾವರಣದಾಗ ಚೆನ್ನಾಗೈತಿ, ಏನು ತೊಂದರೆ ಇಲ್ಲ. ರೋಡ್ ಚೆನ್ನಾಗಿದಾವೆ, ಎಲ್ಲ ಕಡೆಗೂ ಸೌಲಭ್ಯ ಮಾಡ್ತಾ ಇದಾರೆ. ಕಷ್ಟ ಅಂದರೆ ಬಿಟ್ಟಿಲ್ಲ ಅವರು. ಅದು ಎಷ್ಟಾರ ಕಷ್ಟ ಅಲ್ಲಿ ಅವ್ರ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. ಬಡವರು ಹೋದರೆ ಆಸ್ಪತ್ರೆಯಲ್ಲಿದ್ದರೆ ನಮ್ಮಂಥವ್ರು ಬಡವರಿಗೆ ಒಂದು ಲೆಟ್ರ್ ಕೊಡ್ಬೇಕಂದ್ರೆ ತಕ್ಷಣವೇ ಕೊಡ್ತಾರೆ. ಕಾಸಲ್ಲ ಮನೆ ಬಾಗಿಲ್ದಾಗ. ಅವ್ರ ಮನೆಗೆ ಹೋದ್ರು ಮಜ್ಜಿಗೆ, ಅವ್ರ ಮನೇಲಿ ಟೀ ಆಗಲಿ ಒಂದು ಕ್ಯಾಂಡಿ ಯಾವುದೋ ಬಂದ್ರಂದ್ರೂ ಅನುಗ್ರಹದಿಂದ ನೋಡ್ತಾರೆ. ಹಂಗೆ ಸುಮ್ಮನೆ ಸುಳ್ಳು ಹೇಳೋಕ್ಕಾಗಲ್ಲ. ನಾವು ಕಂಡು ಬಂದವೆ, ಚೆನ್ನಾಗಿ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಕಾಣ್ತಾರೆ. ಎಲ್ಲ ಅಭಿವೃದ್ಧಿ ಚೆನ್ನಾಗೈತೆ ಅವ್ರದ್ದು. ಅವರೇ ಗೆಲ್ಲೋದು, 100% ಸಮರ್ಥನೆ ಗೆಲ್ಲೋದು. ಅದು ಸಕ್ಸಸ್ ಅಂತ ಅಮ್ಮನ್ನೇ ನಿಂತ್ಕೊಂಡಾಗೂ ಬಂದಾರೆ. ಇದ್ರಾಗೂ ಮತ್ತು ಆ ಮಗನೂ ಬರಲೇಬೇಕು. ಅಮ್ಮ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಜನ ಅನುಕೂಲ ಐತಿ ನಮ್ಮೂರಿಗೆ.